ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಧರ್ಮವೇ ಪ್ರಧಾನವೆಂಬುದನ್ನು ನಿರೂಪಿಸುವುದಕ್ಕಾಗಿ ಭೀಷ್ಮನು ಯುಧಿಷ್ಠಿರನಿಗೆ ಕುಂಡಧಾರನೆಂಬ ಬ್ರಾಹ್ಮಣನ ಕಥೆಯನ್ನು ತಿಳಿಸಿದುದು ಎಂಬ 277ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಯುಧಿಷ್ಠಿರನು, ತಾತ, ವೇದದಲ್ಲಿ ಧರ್ಮಾರ್ಥ ಕಾಮಗಳು 3 ಪ್ರತಿಪಾದಿಸಲ್ಪಟ್ಟಿವೆ. ಈ 3ರಲ್ಲಿ ಯಾವುದನ್ನು ಪಡೆಯುವುದು ಮೇಲೋ ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಕುಮಾರ, ಇದೇ ವಿಷಯದಲ್ಲಿ ಹಿಂದೆ ಕುಂಡಧಾರನೆಂಬುವನು ತನ್ನ ಭಕ್ತನಿಗೆ ಮಾಡಿದ ಉಪಕಾರವನ್ನು ನಿರ್ದೇಶಿಸುವ ಇತಿಹಾಸವೊಂದುಂಟು. ಅದನ್ನೇ ನಿನಗೆ ತಿಳಿಸುವೆನು. ಹಿಂದೆ ಕೇವಲ ದರಿದ್ರನಾದ ಬ್ರಾಹ್ಮಣನೊಬ್ಬನು ಅರ್ಥ ಕಾಮಗಳಲ್ಲಿಯೇ ಆತುರವುಳ್ಳವನಾಗಿದ್ದು, ಅದಕ್ಕಾಗಿ ಯಜ್ಞಾದಿ ಕರ್ಮಗಳನ್ನು ಮಾಡುವುದಕ್ಕೂ ಅದಕ್ಕಾಗಿ ಹಣವನ್ನು ಸಂಪಾದಿಸುವುದಕ್ಕೂ ಆತುರಗೊಂಡಿದ್ದನು. ಈ ಉದ್ದೇಶದಿಂದ ಅವನು ಕಠಿಣ ತಪಸ್ಸನ್ನು ಹಿಡಿದನು. ಎಷ್ಟೋ ದೇವತೆಗಳನ್ನು ಪೂಜಿಸಿದನು. ಇಷ್ಟಾದರೂ ಅವನಿಗೆ ಧನವು ಲಭಿಸಲಿಲ್ಲ. ಆಮೇಲೆ ಅವನು ತನ್ನೊಳಗೆ ತಾನು ಚಿಂತಾಕುಲನಾಗಿ, ಅಯ್ಯೋ, ಈಗ ನಾನು ಇನ್ನು ಯಾವ ದೇವತೆಯನ್ನು ತಾನೇ ಪೂಜಿಸಲಿ? ಇದುವರೆಗೆ ಹಿಂದೆ ಮನುಷ್ಯರಿಂದ ಆಗಾಗ ಪೀಡಿಸಲ್ಪಟ್ಟು ಬೇಸರಗೊಳ್ಳದೆ ನನ್ನಲ್ಲಿ ಬೇಗನೆ ಪ್ರಸನ್ನವಾಗತಕ್ಕ ದೇವತೆ ಯಾವುದು ಎಂದು ಯೋಚಿಸುತ್ತಿದ್ದನು. ಅವನು ಹೀಗೆ ಯೋಚಿಸುತ್ತಿರುವಾಗಲೇ ಅವನ ಸಮೀಪದಲ್ಲಿ ದೇವತೆಗಳ ಅನುಚರನಾದ ಕುಂಡಧಾರನೆಂಬ ಮೇಘಪುರುಷನು ಕಾಣಿಸಿದನು. ಮಹಾಬಾಹುವಾದ ಆ ಮೇಘಪುರುಷನನ್ನು ಕಂಡೊಡನೆ ಬ್ರಾಹ್ಮಣನಿಗೆ ಅವನಲ್ಲಿ ಭಕ್ತಿ ಹುಟ್ಟಿತು. ಅದರ ಮೇಲೆ ಅವನು, ಆಹಾ, ಇವನ ರೂಪವನ್ನು ನೋಡಿದರೆ ಇವನು ನನ್ನ ಶ್ರೇಯಸ್ಸನ್ನು ಕೈಗೂಡಿಸುವನೆಂದು ತೋರುವುದು. ಇವನು ದೇವತೆಗಳ ಗುಂಪಿನವನೆಂದು ಕಾಣುವುದು. ಇದುವರೆಗೆ ಮನುಷ್ಯರಾರು ಇವನನ್ನು ನಿರ್ಬಂಧಿಸಿದಂತೆಯೂ ತೋರುವುದಿಲ್ಲ. ಇವನು ನನಗೆ ಶೀಘ್ರದಲ್ಲಿಯೇ ಅಪಾರ ಧನವನ್ನು ಕೊಡಬಹುದು ಎಂದುಕೊಂಡನು. ಒಡನೆಯೇ ಗಂಧಪುಷ್ಪ ಧೂಪಾದಿಗಳನ್ನು, ನಾನಾ ವಿಧದ ಬಲಿಗಳನ್ನು, ಉಪಹಾರಗಳನ್ನು ಅರ್ಪಿಸಿ ಅವನನ್ನು ಪೂಜಿಸಿದನು. ಆ ಕುಂಡಧಾರನು ಇವನ ಪೂಜೆಗೆ ಬಹುಬೇಗನೆ ಸಂತುಷ್ಟನಾಗಿ ತನ್ನಲ್ಲಿ ತಾನು, ಇವನಿಗೆ ನಾನು ಪ್ರತ್ಯುಪಕಾರವನ್ನು ಮಾಡದೆ ತೀರದು. ಏಕೆಂದರೆ ಬ್ರಹ್ಮಹತ್ಯೆ ಮಾಡಿದವನಿಗೆ ಪ್ರಾಯಶ್ಚಿತ್ತವುಂಟು, ಮದ್ಯಪಾಯಿಗೆ ಪ್ರಾಯಶ್ಚಿತ್ತವುಂಟು, ಕಳ್ಳನಿಗೂ ವ್ರತಭಂಗವಾದವನಿಗೂ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತಗಳು ವಿಧಿಸಲ್ಪಟ್ಟಿವೆ. ಕೃತಜ್ಞರಿಗೆ ಮಾತ್ರ ಪ್ರಾಯಶ್ಚಿತ್ತವನ್ನೇ ಹೇಳಲಿಲ್ಲ. ಆಸೆಗೆ ಅಧರ್ಮವು ಮಗನು, ಅಸೂಯೆಗೆ ಕ್ರೋಧವು ಮಗನು, ಮೋಸಕ್ಕೆ ಲೋಭವು ಪುತ್ರನೆನಿಸಿದೆ, ಕೃತಜ್ಞನಿಗೆ ಸಂತತಿಯಿಲ್ಲ. ಈ ಮಾತನ್ನು ಕೇಳುತ್ತಿದ್ದ ಹಾಗೆಯೇ ಆ ಬ್ರಾಹ್ಮಣನು ದರ್ಭಶಯ್ಯೆಯ ಮೇಲೆ ಮಲಗಿ ನಿದ್ರೆ ಹೋದನು. ಆಗ ಕುಂಡಧಾರಣ ತೇಜಸ್ಸು ಅವನಲ್ಲಿ ಆವೇಶಿಸಲು ಆ ತೇಜೋಬಲದಿಂದ ಸ್ವಪ್ನದಲ್ಲಿ ಸಮಸ್ತ ಭೂತಗಳನ್ನು ಕಂಡನು. ಶಾಂತಿ, ತಪಸ್ಸು, ಭಕ್ತಿ ಇವುಗಳಿಂದ ಶುದ್ಧನಾಗಿ ವಿಷಯ ಸುಖಗಳನ್ನೆಲ್ಲ ತೊರೆದ ಆ ಬ್ರಾಹ್ಮಣನು ಆ ರಾತ್ರಿಯೇ ಕುಂಡಧಾರನಲ್ಲಿ ತನಗುಂಟಾದ ಭಕ್ತಿ ನಿದರ್ಶನವನ್ನು ಕಂಡನು. ಆ ರಾತ್ರಿ ನಿದ್ರೆಯಲ್ಲಿ ಆ ಬ್ರಾಹ್ಮಣನು ದೇವತೆಗಳ ನಡುವೆ ಮಹಾ ತೇಜಸ್ವಿಯು ಎಲ್ಲ ಫಲಗಳನ್ನು ಕೊಡತಕ್ಕವನು ಆದ ಮಾಣಿಭದ್ರನೆಂಬ ದಿವ್ಯ ಪುರುಷನೊಬ್ಬನನ್ನು ಕಂಡನು. ಅಲ್ಲಿದ್ದ ದೇವತೆಗಳೇ ಸತ್ಕಾರ್ಯವನ್ನು ನಡೆಸಿದ ಮನುಷ್ಯರಿಗೆ ರಾಜ್ಯವನ್ನು, ಧನವನ್ನು ಕೊಡುತ್ತಾ, ಅದೇ ಮನುಷ್ಯರು ಆ ಸತ್ಕರ್ಮವನ್ನು ಬಿಟ್ಟಾಗ ಅವರ ರಾಜ್ಯ ಧನಗಳನ್ನೆಲ್ಲ ಹಿಂತಿರುಗಿ ಕಿತ್ತುಕೊಳ್ಳುತ್ತಿರುವುದನ್ನು ಕಂಡನು. ಈ ನಡುವೆ ಕುಂಡಧಾರನು ಆ ದೇವಸಭಾ ಮಧ್ಯದಲ್ಲಿ ಆತುರದಿಂದ ಓಡಿಬಂದು ಎಲ್ಲ ಯಕ್ಷರ ಮುಂದೆ ನೆಲದ ಮೇಲೆ ಬಿದ್ದು ನಮಸ್ಕರಿಸಿದನು. ಆಗ ಅಲ್ಲಿದ್ದ ದೇವತೆಗಳ ಕೋರಿಕೆಯಂತೆ ಉದಾರ ಮನಸ್ಸುಳ್ಳ ಮಾಣಿಭದ್ರನು ತನ್ನ ಮುಂದೆ ಬಿದ್ದ ಕುಂಡಧಾರನನ್ನು ನೋಡಿ, ಕುಂಡಧಾರ, ನಿನ್ನ ಕೋರಿಕೆಯನ್ನು ಹೇಳು ಎಂದನು. ಅದಕ್ಕೆ ಆ ಕುಂಡಧಾರನು, ಪ್ರಭು, ದೇವತೆಗಳು ನನ್ನಲ್ಲಿ ಪ್ರಸನ್ನರಾಗಿರುವುದಾದರೆ ಇದು ಇಲ್ಲಿರುವ ಈ ಬ್ರಾಹ್ಮಣನ ಕೋರಿಕೆಯನ್ನು ನೆರವೇರಿಸಿ ನನ್ನನ್ನು ಅನುಗ್ರಹಿಸಬೇಕು. ಇವನು ನನ್ನಲ್ಲಿ ಪರಮ ಭಕ್ತಿಯುಳ್ಳವನು ಎಂದನು. ಆಗ ಮಾಣಿಭದ್ರನು ದೇವತೆಗಳ ಅನುಮತಿಯ ಮೇರೆಗೆ ತಿರುಗಿ ಆ ಕುಂಡಧಾರನನ್ನು ಕುರಿತು, ಹೇಳು ಹೇಳು, ನಿನಗೆ ಶುಭವಾಗಲಿ, ನಿನ್ನ ಕಾರ್ಯವು ಕೈಗೂಡುವುದು. ಶಾಂತ ಚಿತ್ತನಾಗಿರು. ಈ ಬ್ರಾಹ್ಮಣನಿಗೆ ಧನಾಪೇಕ್ಷೆಯಿದ್ದರೆ ಇವನು ಕೋರಿದಷ್ಟು ಧನವನ್ನು ಕೊಡುವೆವು. ಇನ್ನೂ ಅಧಿಕವಾಗಿ ಬೇಕಾದರೂ ನಾನು ಕೊಡಲು ಸಿದ್ಧನಿರುವೆನು ಎಂದನು. ಇಷ್ಟರಲ್ಲಿ ಆ ಕುಂಡಧಾರನ ಆಲೋಚನೆಯು ಬೇರೆ ವಿಧವಾಗಿ ತಿರುಗಿತು. ಮನುಷ್ಯ ಜನ್ಮವು ಸ್ಥಿರವಲ್ಲವೆಂಬುದನ್ನು ಯೋಚಿಸಿ ಆ ಬ್ರಾಹ್ಮಣನಿಗೆ ಈ ಧನದಾಸೆಯನ್ನು ತಪ್ಪಿಸಿ ತಪಸ್ಸಿನಲ್ಲಿ ಬುದ್ಧಿ ನೆಲೆಗೊಳ್ಳುವಂತೆ ಮಾಡಬೇಕೆಂದು ನಿಶ್ಚಯಿಸಿದನು. ಆಮೇಲೆ ಮಾಣಿಭದ್ರನೊಡನೆ, ಓ ಧನಾಧಿಪ, ಈ ಬ್ರಾಹ್ಮಣನಿಗಾಗಿ ನಾನು ಧನವನ್ನು ಯಾಚಿಸಲಾರೆನು.
ನನ್ನ ಭಕ್ತನಾದ ಇವನನ್ನು ಬೇರೆ ವಿಧದಿಂದ ಅನುಗ್ರಹಿಸಬೇಕೆಂಬುದು ನನ್ನ ಕೋರಿಕೆ. ರತ್ನ ರಾಶಿಗಳನ್ನಾಗಲಿ, ರತ್ನ ಸಮೃದ್ಧವಾದ ಈ ಭೂಮಂಡಲವನ್ನೇ ಆಗಲಿ ಈತನಿಗೆ ಕೊಡುವುದು ನನ್ನ ಅಭಿಮತವಲ್ಲ. ಇವನು ಧಾರ್ಮಿಕನಾಗಿದ್ದು ಇವನ ಬುದ್ಧಿಯು ಧರ್ಮದಲ್ಲಿಯೇ ನೆಲೆಗೊಂಡಿರಬೇಕು. ಧರ್ಮವೇ ಎಲ್ಲಕ್ಕಿಂತಲೂ ಪ್ರಧಾನವು. ಇವನು ಅದನ್ನು ಹಿಡಿದೇ ಉಪಜೀವಿಸಲಿ. ಈ ಅನುಗ್ರಹವೇ ನನಗೆ ಅಭಿಮತವು ಎಂದನು. ಅದಕ್ಕೆ ಆ ಮಾಣಿಭದ್ರನು, ಅಯ್ಯ, ರಾಜ್ಯವು, ಧನವು, ನಾನಾ ವಿಧ ಸುಖಗಳು ಧರ್ಮಕ್ಕೆ ಫಲವಲ್ಲವೇ? ಆ ಧರ್ಮದ ಫಲವನ್ನೇ ಅವನಿಗೆ ಕೊಡುವುದಕ್ಕೆ ನಾನು ಸಿದ್ಧನಾಗಿರುವಾಗ ಧರ್ಮದ ಚಿಂತೆಯು ಇವನಿಗೇಕೆ? ಇವನು ಧರ್ಮಾಚರಣೆಗಾಗಿ ಅನುಭವಿಸತಕ್ಕ ಕಾಯ ಕ್ಲೇಶವೇ ಇಲ್ಲದೆ ಅದರ ಫಲಗಳನ್ನೇ ಅನುಭವಿಸಲಿ ಎಂದನು. ಹೀಗೆ ಹೇಳಿದ ಮೇಲೆಯೂ ಕುಂಡಧಾರನು ತಿರುಗಿ ತಿರುಗಿ ಆ ಬ್ರಾಹ್ಮಣನಿಗೆ ಧರ್ಮದಲ್ಲಿಯೇ ಬುದ್ಧಿಯನ್ನು ಅನುಗ್ರಹಿಸುವ ಹಾಗೆ ನಿರ್ಬಂಧಿಸಿದನು. ದೇವತೆಗಳೆಲ್ಲರೂ ಅದಕ್ಕೆ ಸಂತೋಷಗೊಂಡು ಅವನ ಇಷ್ಟವನ್ನೇ ಆಮೋದಿಸಿದರು. ಆಗ ಮಾಣಿಭದ್ರನು ಕುಂಡಧಾರನನ್ನು ಕುರಿತು, ದೇವತೆಗಳೆಲ್ಲರೂ ನಿನ್ನ ಸದುದ್ದೇಶಕ್ಕೆ ಮೆಚ್ಚಿರುವರು. ನೀನು ಕೋರಿದಂತೆ ಈ ಬ್ರಾಹ್ಮಣನು ಧರ್ಮಾತ್ಮನಾಗಿ ಯಾವಾಗಲೂ ಧರ್ಮದಲ್ಲಿಯೇ ಬುದ್ಧಿಯನ್ನಿಡುವನು ಎಂದನು. ಅದನ್ನು ಕೇಳಿ ಕುಂಡಧಾರನಿಗೆ ಬಹಳ ಸಂತೋಷವಾಯಿತು. ಇತರರಿಗೆ ದುರ್ಲಭವಾದ ವರವನ್ನು ತಾನು ಆ ಬ್ರಾಹ್ಮಣನಿಗಾಗಿ ಪಡೆದು ಬಂದುದಕ್ಕಾಗಿ ಅವನು ಬಹಳ ಪ್ರೀತನಾದನು. ಧರ್ಮಪುತ್ರ, ಇತ್ತಲಾಗಿ ಬ್ರಾಹ್ಮಣನು ಇಷ್ಟರಲ್ಲಿಯೇ ಎಚ್ಚೆತ್ತು ತನ್ನ ಸುತ್ತಲೂ ಇಟ್ಟಿದ್ದ ಕೆಲವು ನಾರು ಬಟ್ಟೆಗಳನ್ನು ಮಾತ್ರ ಕಂಡನು. ಅದನ್ನು ನೋಡಿ ಅವನು ತನ್ನ ಸ್ಥಿತಿಗೆ ನಿರಾಶನಾಗಿ ಪರಿತಾಪಗೊಂಡು ಮನಸ್ಸಿನಲ್ಲಿ ವೈರಾಗ್ಯವನ್ನು ಹಿಡಿದು, ಆ ಕುಂಡಧಾರನು ನಾನು ಮಾಡಿದ ಉಪಕಾರವನ್ನು ತಿಳಿಯದೆ ಹೋದ ಮೇಲೆ ಬೇರೆ ಯಾವನು ತಾನೇ ನನ್ನ ಪೂಜೆಯನ್ನು ಮನಸ್ಸಿಗೆ ತಂದುಕೊಳ್ಳುವನು? ಇನ್ನು ಇಂತಹ ಪೂಜಾದಿಗಳಿಂದ ಪ್ರಯೋಜನವಿಲ್ಲ. ನಾನು ಇನ್ನು ಮೇಲೆ ವನಕ್ಕೆ ಹೋಗುವೆನು, ಧರ್ಮವನ್ನು ಹಿಡಿದು ಅಲ್ಲಿಯೇ ಜೀವಿಸುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಧರ್ಮರಾಜ, ಹೀಗೆ ಆ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಹುಟ್ಟಿದ ನಿರ್ವೇದದಿಂದಲೂ ಅತ್ತಲಾಗಿ ದೇವತೆಗಳ ಪ್ರಸಾದದಿಂದಲೂ ವಿರಕ್ತನಾಗಿ ಕಾಡಿಗೆ ಹೊರಟು ಹೋದನು. ಅಲ್ಲಿ ದೊಡ್ಡ ತಪಸ್ಸನ್ನು ಆರಂಭಿಸಿದನು. ಮೊದಮೊದಲು ಕಾಡಿನಲ್ಲಿ ಸಿಕ್ಕಿದ ಹಣ್ಣು ಗಡ್ಡೆಗಳನ್ನು ಸಂಗ್ರಹಿಸಿ ತಂದು ದೇವತೆಗಳಿಗೂ ಅತಿಥಿಗಳಿಗೂ ನಿವೇದಿಸಿ ಮಿಕ್ಕುದನ್ನು ತಾನು ಭುಜಿಸುತ್ತಿದ್ದನು. ಅವನಿಗೆ ಕ್ರಮವಾಗಿ ಧರ್ಮದಲ್ಲಿಯೇ ದೃಢಬುದ್ಧಿ ಉಂಟಾಗಿ ಕೆಲವು ದಿನಗಳ ಮೇಲೆ ಗೆಡ್ಡೆ ಗೆಣಸುಗಳನ್ನು ಬಿಟ್ಟು ಬರೀ ಎಲೆಗಳನ್ನು ತಿಂದು ಜೀವಿಸುತ್ತಿದ್ದನು. ಆಮೇಲೆ ಆ ಎಲೆಯನ್ನು ಬಿಟ್ಟು ಬರೀ ಜಲಾಹಾರದಿಂದಲೇ ಇರುತ್ತಿದ್ದನು. ಆಮೇಲೆ ಆ ಜಲಾಹಾರವನ್ನು ಬಿಟ್ಟು ಬಹು ವರ್ಷಗಳವರೆಗೆ ಕೇವಲ ವಾಯುಭಕ್ಷಕನಾಗಿದ್ದನು. ಹೀಗೆ ಹಲವು ವರ್ಷಗಳಿದ್ದರೂ ಅವನ ಪ್ರಾಣವು ಅಥವಾ ಬಲವು ಕುಂದಲಿಲ್ಲ. ಇದು ನೋಡುವವರಿಗೆ ಆಶ್ಚರ್ಯಕರವಾಗಿದ್ದಿತು. ಅವನಿಗುಂಟಾದ ಈ ಧರ್ಮಶ್ರದ್ಧೆಯಿಂದಲೂ ಅವನ ಉಗ್ರ ತಪೋಬಲದಿಂದಲೂ ಬಹುಕಾಲಕ್ಕೆ ಮೇಲೆ ಅವನಿಗೆ ದಿವ್ಯ ದೃಷ್ಟಿಯುಂಟಾಯಿತು. ಆಗ ಅವನು ತನ್ನ ಮಹಿಮೆಯನ್ನು ತಾನೇ ತಿಳಿದುಕೊಂಡು, ಆಹಾ, ಈಗ ನನಗೊಂದು ಅಪೂರ್ವವಾದ ಮತ್ತು ಅಸಾಧಾರಣವಾದ ಮಹಿಮೆಯುಂಟಾಗಿದೆ. ನಾನು ಒಬ್ಬನಲ್ಲಿ ಸಂತುಷ್ಟನಾಗಿ ಅವನಿಗೆ ಭಾಗ್ಯವನ್ನು ಕೈಗೂಡಿಸಬೇಕೆಂದು ಬಾಯಿಂದ ನುಡಿದ ಮಾತ್ರಕ್ಕೆ ಅದು ವ್ಯರ್ಥವಾಗದು. ನನ್ನ ಮಾತು ಆ ಕ್ಷಣವೇ ಸಿದ್ಧಿಸುವುದು ಎಂದುಕೊಂಡನು. ಆಮೇಲೆ ತಿರುಗಿ ಪ್ರಬಲವಾದ ತಪಸ್ಸನ್ನು ಆರಂಭಿಸಿದನು. ಆಗ ಅವನಿಗೆ ಇನ್ನೂ ಪ್ರಬಲ ಸಿದ್ಧಿಯುಂಟಾಗಿತು. ತಾನು ಸಂಕಲ್ಪಿಸಿದ ಮಾತ್ರಕ್ಕೆ ಎಂತಹ ವಸ್ತುಗಳನ್ನಾದರೂ ತಾನೇ ಸೃಷ್ಟಿಸಬಲ್ಲ ಸಾಮರ್ಥ್ಯವು ತನಗುಂಟೆಂದು ತೋರಿತು. ಈಗ ನಾನು ಪ್ರಸನ್ನನಾಗಿ ಒಬ್ಬನಿಗೆ ರಾಜ್ಯವನ್ನು ಕೊಟ್ಟೆನೆಂದು ಹೇಳಿದ ಮಾತ್ರಕ್ಕೆ ಅವನು ರಾಜನಾಗುವನು. ನಾನು ಆಡಿದ ಮಾತು ಸುಳ್ಳಾಗಲಾರದು ಎಂದು ತಿಳಿದುಕೊಂಡನು. ಹೀಗೆ ಆ ಬ್ರಾಹ್ಮಣನು ಮೇಲೆ ಮೇಲೆ ತನಗುಂಟಾದ ಅಪೂರ್ವ ಮಹಿಮೆಯನ್ನು ಚಿಂತಿಸುತ್ತಿರುವಾಗಲೇ ಕುಂಡಧಾರನು ಅವನಲ್ಲಿ ತನಗಿದ್ದ ಸ್ನೇಹದಿಂದಲೂ ಅವನಿಗುಂಟಾದ ತಪಸ್ಸಿದ್ಧಿಯಿಂದಲೂ ಪ್ರೀತನಾಗಿ ತನಗೆ ಮಿತ್ರನು ಭಕ್ತನು ಆದ ಅವನ ಮುಂದೆ ಕಾಣಿಸಿಕೊಂಡನು. ಆ ಬ್ರಾಹ್ಮಣನನ್ನು ಕುರಿತು, ಓ ವಿಪ್ರೋತ್ತಮ, ಈಗ ನಿನಗೆ ದಿವ್ಯ ಚಕ್ಷಸ್ಸು ಲಭಿಸಿದೆ. ಅದೇ ದಿವ್ಯ ದೃಷ್ಟಿಯ ಬಲದಿಂದ ಈಗ ನೀನು ರಾಜರಿಗೆ ಲಭಿಸುವ ಗತಿ ಏನು ಎಂಬುದನ್ನು, ಇತರ ಲೋಕಗಳ ಸ್ಥಿತಿಯನ್ನು ಪರೀಕ್ಷಿಸಿ ನೋಡು ಎಂದನು. ಅದರಂತೆ ಬ್ರಾಹ್ಮಣನು ತನ್ನ ದಿವ್ಯ ದೃಷ್ಟಿಯಿಂದ ನೋಡುವಾಗ ಹಿಂದೆ ತಾನು ನೋಡಿದ್ದ ಅನೇಕ ರಾಜರು ನರಕದಲ್ಲಿ ಬಿದ್ದಿರುವುದನ್ನು ಕಂಡನು. ಆಮೇಲೆ ಕುಂಡಧಾರನು ಬ್ರಾಹ್ಮಣನನ್ನು ಕುರಿತು, ಓ ಬ್ರಾಹ್ಮಣ, ನೀನು ಧನಕ್ಕೆ ಆಸೆಪಟ್ಟು ನನ್ನನ್ನು ಎಷ್ಟೋ ಭಕ್ತಿಯಿಂದ ಪೂಜಿಸಿದೆ. ಆದರೆ ಅದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ದುಃಖವನ್ನೇ, ಅಂದರೆ ದುಃಖ ಕಾರಣವಾದ ಅರ್ಥವನ್ನೇ ಕೊಟ್ಟ ಪಕ್ಷದಲ್ಲಿ ಆಗ ನನ್ನಿಂದ ನಿನಗೆ ಏನು ಉಪಕಾರವಾದಂತಾಯಿತು? ಆಗ ನನ್ನ ಅನುಗ್ರಹವು ನಿನ್ನಲ್ಲಿ ಯಾವ ಪ್ರಯೋಜನಕ್ಕೆ ಬಂದಂತಾಯಿತು ನೋಡು, ಚೆನ್ನಾಗಿ ನೋಡು. ಮನುಷ್ಯರು ಯಾವ ಗತಿಯನ್ನು ಹೊಂದುವುದಕ್ಕಾಗಿ ಕಾಮಗಳನ್ನು ಬಯಸುವರೋ ನೋಡು. ಅಂತಹ ಮನುಷ್ಯರಿಗೆ ಸ್ವರ್ಗ ದ್ವಾರವು ಮುಚ್ಚಲ್ಪಟ್ಟಂತೆಯೇ ತಿಳಿ ಎಂದನು.
ಆಗ ಆ ಬ್ರಾಹ್ಮಣನು ಲೋಕದಲ್ಲಿ ಮನುಷ್ಯರೆಲ್ಲರನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಸೋಮಾರಿತನ, ಭಯ ಇಂತಹ ದೋಷಗಳೆಲ್ಲ ಆವರಿಸುವುದನ್ನು ನೋಡಿದನು. ಆಗ ಕುಂಡಧಾರನು, ಓ ವಿಪ್ರೋತ್ತಮ, ಈ ದೋಷಗಳಿಂದಲೇ ಮನುಷ್ಯರೆಲ್ಲ ಬಂಧಿಸಲ್ಪಡುವರು. ಇದರಿಂದ ಅವರಿಗೆ ಸದ್ಗತಿಗಳು ತಡೆಯಲ್ಪಡುವವು. ಅಂತಹ ಮನುಷ್ಯರಿಗೆ ದೇವತೆಗಳು ಭಯಪಡುವರು. ಆ ದೇವತೆಗಳ ಸಂದೇಶದಿಂದಲೇ ಕಾಮಾದಿಗಳು ಅವರ ಸದ್ಗತಿಗೆ ನಾನಾಮುಖವಾಗಿ ವಿಘ್ನವನ್ನು ಉಂಟು ಮಾಡುವುದು. ದೇವತೆಗಳ ಅನುಮತಿಯಿಲ್ಲದೆ ಯಾವನು ಧಾರ್ಮಿಕನೆನಿಸುವುದಿಲ್ಲ. ಓ ಬ್ರಾಹ್ಮಣ, ನಾನು ಕೂಡ ತಪಸ್ಸಿನಿಂದ ರಾಜ್ಯವನ್ನು ಧನವನ್ನು ಕೊಡಲು ಸಿದ್ಧನಾಗಿರುವೆನು. ಆದರೆ ನಿನಗೆ ಅವೊಂದು ಬೇಡವೆಂದೇ ನನ್ನ ಸಂಕಲ್ಪವು ಎಂದನು. ಈ ಮಾತನ್ನು ಕೇಳಿ ಬ್ರಾಹ್ಮಣನು ಬಹಳ ಸಂತೋಷಗೊಂಡು ಕುಂಡಧಾರಣೆಗೆ ಸಾಷ್ಟಾಂಗವಾಗಿ ತಲೆಬಗ್ಗಿ ನಮಸ್ಕರಿಸಿ, ಓ ಪ್ರಭು, ನನ್ನಲ್ಲಿ ನೀನು ದೊಡ್ಡ ಅನುಗ್ರಹವನ್ನು ತೋರಿಸಿದೆ. ಮೊದಲು ನನ್ನಲ್ಲಿ ನಿನಗಿರುವ ಸ್ನೇಹವನ್ನು ತಿಳಿಯದೆ ನಾನು ಕಾಮದಿಂದಲೂ ಲೋಭದಿಂದಲೂ ನಿನ್ನನ್ನು ನಿರ್ಬಂಧಿಸಿದೆನು. ಅದಕ್ಕಾಗಿ ನೀನು ಮನ್ನಿಸಬೇಕು ಎಂದನು. ಆಗ ಕುಂಡಧಾರನು, ನಾನು ಮನ್ನಿಸಿಯೇ ಇರುವೆನು ಎಂದು ಹೇಳಿ ತೋಳುಗಳನ್ನು ನೀಡಿ ಆ ಬ್ರಾಹ್ಮಣನನ್ನು ಆಲಿಂಗಿಸಿಕೊಂಡು ಅಲ್ಲಿದ್ದ ಹಾಗೆಯೇ ಕಣ್ಮರೆಯಾದನು. ಇತ್ತಲಾಗಿ ಬ್ರಾಹ್ಮಣನು ಕುಂಡಧಾರನ ಅನುಗ್ರಹದಿಂದ ತಪಸ್ಸಿದ್ಧಿಯನ್ನು ಹೊಂದಿ ಲೋಕಗಳನ್ನೆಲ್ಲ ಸಂಚರಿಸಿದನು. ಯುಧಿಷ್ಠಿರ, ಹೀಗೆ ಆಕಾಶ ಗಮನ ಶಕ್ತಿ, ಮನಸ್ಸಿನಲ್ಲಿ ಉದ್ದೇಶಿಸಿದನ್ನೆಲ್ಲ ಪಡೆಯುವ ಮಹಿಮೆ, ಉತ್ತಮ ಗತಿ ಇವೆಲ್ಲವೂ ಧರ್ಮದ ಮತ್ತು ತಪಸ್ಸಿನ ಶಕ್ತಿಯಿಂದಲೇ ಲಭಿಸುವವು. ದೇವತೆಗಳು, ಬ್ರಾಹ್ಮಣರು, ಯಕ್ಷರು, ಚಾರಣರು, ಸತ್ಪುರುಷರು ಇವರೆಲ್ಲರೂ ಧಾರ್ಮಿಕರನ್ನು ಪೂಜಿಸುವರು. ಧನಾಢ್ಯರನ್ನು, ಕಾಮಿಗಳನ್ನು ಯಾರೂ ಪೂಜಿಸಲಾರರು. ಆದುದರಿಂದ ಓ ಯುಧಿಷ್ಠಿರ, ನಿನ್ನ ಮನಸ್ಸು ಧರ್ಮದಲ್ಲಿಯೇ ನೆಲೆಗೊಂಡಿರಲಿ. ಆಗಲೇ ದೇವತೆಗಳು ನಿನಗೆ ಪ್ರಸನ್ನರಾಗುವರು. ಧನದಲ್ಲಿ ಸುಖವೆಂಬುದು ಬಹು ಸ್ವಲ್ಪವು, ಧರ್ಮದಲ್ಲಿಯೂ ಆತ್ಯಂತಿಕವಾದ ಉತ್ತಮ ಸುಖವುಂಟು ಎಂದನು. ಇದು 277ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.